ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಬನ್ನಿ ಇವತ್ತಿನ ಟಾಪಿಕ್ಗೆ ಹೋಗೋಣ. ಅಂದರೆ ಆಲ್ಮೋಸ್ಟ್ ತಮ್ಮಲ್ಲಿ ನೋಡಿ ಗೊತ್ತಾಗೋಗಿರುತ್ತೆ. ಸೊ ಇವತ್ತು ಡೇಟ್ ಬಂದು 22 ಏಪ್ರಿಲ್ ಗಾಯ್ಸ್. ಸೊ 11 ಕಾಲಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, ಬೆಳಗ್ಗೆ. ಸೊ ಬನ್ನಿ ಗಾಯ್ಸ್, ಟಾಪಿಕ್ಗೆ ಹೋಗ್ಬೋಣ. ಸೊ ಪ್ರೀವಿಯಸ್ ವೀಡಿಯೋ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡಿದ್ದೆ, ಅದೊಂದು ಸ್ವಲ್ಪ ವ್ಯೂಸು ಚೆನ್ನಾಗಿ ಹೋಗ್ತಿದೆ, ಪರವಾಗಿಲ್ಲ. ಅಂದರೆ ಓಕೆ ಬಟ್ ತುಂಬ ಮುಂಚೆ ಹೋಗ್ತಿತ್ತಲ್ಲ ನಂದು ವ್ಯೂಸು, ಆ ಥರ ಹೋಗ್ತಾಯಿಲ್ಲ. ರೀಸೆಂಟ್ ಡೇಸಲ್ಲಿ ಒಂದು ಸ್ವಲ್ಪ ಡೌನ್ಫಾಲ್ ಆಗಿದೆ. ಪರವಾಗಿಲ್ಲ ಗಾಯ್ಸ್, ಒಂದು ಸ್ವಲ್ಪ ಇರುತ್ತೆ. ಅಪ್ಸೋಡ್ ಇದ್ಮೇಲೆ ಡೌನ್ಸ್ ಇರಲೇಬೇಕು. ಸೊ ಬರೀ ಸಕ್ಸಸ್ ಕಡೆ ನೋಡೋದಲ್ಲ, ಫೇಲ್ಯೂರ್ಸ್ ಒಂದು ಸತಿ ಫೇಸ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಗೈಸ್, ಬನ್ನಿ ಇವತ್ತಿನ ಟಾಪಿಕ್ಗೆ ಹೋಗೋಣ. ಸೊ ಒಂದು ಪ್ರೀವಿಯಸ್ ವೀಡಿಯೋ ಗೈಸ್, ಆಲ್ಮೋಸ್ಟ್ 1 ಮಂತ್ ಬಿಫೋರ್ ಅನ್ಕೋತೀನಿ. ಸೊ ಆಲ್ಮೋಸ್ಟ್ 1 ಮಂತ್ ಬಿಫೋರು ಫ್ರ್ಯಾಂಚೈಸೀಸ್ ಅವ್ರ ಓನ್ ಬಿಸ್ನೆಸ್ ಅಂದ್ಬಿಟ್ಟು ಲೈಕ್ ವರ್ಸಸ್ ಥರ ಮಾಡಿದ್ದೆ. ಸೊ ಸುಮಾರು ದಿವಸದಿಂದ ಅನ್ಕೋತಿದ್ದೆ ಲೈಕ್ ಫ್ರ್ಯಾಂಚೈಸಿ ಬಗ್ಗೆನೇ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ. ಸೊ ಓನ್ ಬಿಸ್ನೆಸ್ ಬಗ್ಗೆ ಮತ್ತು ಫ್ರ್ಯಾಂಚೈಸಿನ ಎರಡು ಕಂಪೇರ್ ಮಾಡಿ ಮಾತಾಡಿದ್ದೀನಿ. ಬಟ್ ಅದು ಬೇಡ, ಆ ಟಾಪಿಕ್ ಬೇಡ, ಫ್ರ್ಯಾಂಚೈಸಿ ಬಗ್ಗೆನೇ ಮಾತಾಡೋಣ ಒಂದು ಸ್ವಲ್ಪ. ಯಾಕಂದರೆ ಇವಾಗ ಸುಮಾರು ಜನ ಫ್ರ್ಯಾಂಚೈಸೀಸ್ ತಗೋಬೇಕು, ತುಂಬ ಈಸಿ ಇರುತ್ತೆ ಫ್ರ್ಯಾಂಚೈಸೀಸ್ ಮಾಡೋದು ಅಂತ ತುಂಬ ಜನ ಅನ್ಕೋತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಅದ್ರ ಬೇಸ್ ಮೇಲೆ, ಫ್ರ್ಯಾಂಚೈಸಿ ಬೇಸ್ ಮೇಲೇ ಒಂದಷ್ಟು ಇನ್ಫಾರ್ಮೇಷನ್ ಕೊಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಗೈಸ್. ಸೊ ನಿಮ್ಗಳ ತಲೆಯಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ ಗೈಸ್. ಸೊ ಫ್ರ್ಯಾಂಚೈಸಿ ರಿಸ್ಕ್ ಕಡಿಮೆನಾ? ಇಲ್ಲ ಗೈಸ್, ರಿಸ್ಕ್ ಯಾವುದೇ ಕಾರಣಕ್ಕೂ ಕಡಿಮೆ ಇರಲ್ಲ. ಸೊ ರಿಸ್ಕು ನೀವು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಎಷ್ಟಿರುತ್ತೋ ಏನು ಒಂದು 20% ಅಷ್ಟು ಕಡಿಮೆ ಆಗ್ಬೋದು. ರಿಸ್ಕು ಬಿಟ್ಟರೆ ಬೇರೆ ಇನ್ನು ಯಾವುದೇ ಕಾರಣಕ್ಕೂ ರಿಸ್ಕ್ ಕಡಿಮೆ ಇರಲ್ಲ. ಆಮೇಲೆ ಇನ್ನೂ ಒಂದು ಏನು ಅಂದರೆ ಗೈಸ್, ಬೆನಿಫಿಟ್ಸ್ ಮಾತಾಡ್ಬಿಡ್ತೀನಿ ಫಸ್ಟು. ಸೊ ನೆಗೆಟಿವ್ ಬೇಡ, ಸೊ ಬೆನಿಫಿಟ್ಸ್ ಮಾತಾಡ್ತೀನಿ. ಸೊ ಯಾರ್ಯಾರೆಲ್ಲ ಫ್ರ್ಯಾಂಚೈಸೀಸ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಅವ್ರಿಗೆಲ್ಲ ಏನು ಬೆನಿಫಿಟ್ ಆಗುತ್ತೆ ಅಂದರೆ, ಸೊ ಕಸ್ಟಮರ್ನ ಗ್ಯಾದರ್ ಮಾಡ್ಕೋಬೋದು. ಸೊ ಕಸ್ಟಮರು ನಿಮಗೆ ಆನ್ ಸ್ಪಾಟ್ ಅಂದರೆ ಓಪನ್ ಮಾಡಿದ ದಿನದಿಂದನೇ ಒಂದು ಪೀಕ್ ಲೆವೆಲ್ ಕಸ್ಟಮರ್ಸು ಟಾರ್ಗೆಟು ರೀಚ್ ಆಗಿಬಿಡುತ್ತೆ. ಲೈಕ್ ಹೆಂಗೆ ಅಂದರೆ, ಲೈಕ್ ಅವರು ಆಲ್ರೆಡಿ ಒಂದು ಬ್ರ್ಯಾಂಡಾಗಿ ಕನ್ವರ್ಟ್ ಆಗಿರ್ತಾರೆ. ಸೊ ಬ್ರ್ಯಾಂಡಾಗಿ ಗುರ್ತಿಸ್ಕೊಬಿಟ್ಟಿರ್ತಾರೆ ಜನಕ್ಕೆ. ಆಮೇಲೆ ಒಂದು ಲಮ್ಸಮ್ ಪ್ರಾಫಿಟ್ ಅನ್ನೋದು ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಫ್ರ್ಯಾಂಚೈಸೀಸ್ ಕೊಡೋದು. ಫ್ರ್ಯಾಂಚೈಸಿ ಕೊಡೋ ಇಂಟೆನ್ಷನ್ ಏನು ಅಂದರೆ, ಸೊ ಇವಾಗ ನಾನು ಬಂದು ಒಂದು ಸ್ಪಾಟಲ್ಲಿ ಇರ್ತೀನಿ. ಸೊ ನಾನು 2-5 ಬ್ರ್ಯಾಂಚ್ ಮ್ಯಾನೇಜ್ ಮಾಡ್ಬೋದು. ಅದು ಏನು, ವಿತಿನ್ 20 ಕಿಲೋಮೀಟರ್ಸ್. ನಾನು ಎಲ್ಲಿರ್ತೀನಲ್ಲ ಅಲ್ಲಿಂದ 20 ಕಿಲೋಮೀಟರ್ ಸರೌಂಡಿಂಗಲ್ಲಿ ಒಂದು 5 ಬ್ರ್ಯಾಂಚ್ 10 ಬ್ರ್ಯಾಂಚ್ ಬೇಕಾದ್ರೂ ಟಾರ್ಗೆಟ್ ಮಾಡ್ಬೋದು. ಬಟ್ ಔಟ್ ಆಫ್ ಸ್ಟೇಟ್ ಹೋಗಬೇಕು ಅಥವಾ ಆಲ್ ಓವರ್ ಡಿಸ್ಟ್ರಿಕ್ಟಲ್ಲಿ ಓಪನ್ ಮಾಡಬೇಕು. ಸೊ ಇವಾಗ ನಾನು ಇರೋದು ಬ್ಯಾಂಗ್ಳೂರಲ್ಲಿ. ಸೊ ಬ್ಯಾಂಗ್ಳೂರಿಂದ ಇವಾಗ ನಾನು ಆ್ಯಕ್ಚುಲಿ ಏನು ಅಂದರೆ, ಇವಾಗ ಮಂಡ್ಯದಲ್ಲಿ ಒಂದು ಬ್ರ್ಯಾಂಚ್ ಓಪನ್ ಮಾಡಬೇಕು, ಮೈಸೂರಲ್ಲಿ ಒಂದು ಬ್ರ್ಯಾಂಚ್ ಓಪನ್ ಮಾಡಬೇಕು. ಸೊ ಹಂಗೆ ರಾಮನಗರ, ಆಮೇಲೆ ಕನಕಪುರ ರೋಡಲ್ಲಿ ಒಂದು ಬ್ರ್ಯಾಂಚ್ ಓಪನ್ ಮಾಡಬೇಕು. ಈ ಥರ ಒಂದಷ್ಟು ಐಡಿಯಾಸ್ಗಳಿರುತ್ತೆ. ಸೊ ಎಲ್ಲ ಡಿಸ್ಟ್ರಿಕ್ಕಲ್ಲೂ ಒಂದೊಂದು ಟಾರ್ಗೆಟ್ ಇಟ್ಕೋಬೇಕು. ಸೊ ಇಷ್ಟು ಇದು ಮಾಡಬೇಕು ಅಂತ. ಸೊ ನಾನೇನು ಮಾಡ್ತೀನಿ, ಲೈಕ್ ಇವಾಗ ನಾನು ಒಬ್ಬನೇ ಹೋಗಿ ಅಲ್ಲಿ ಬ್ರ್ಯಾಂಚಸ್ನ ಹಾಕಿ ನಾನೇ ಓನರು, ನಾನು ಒಬ್ಬನೇ ಹ್ಯಾಂಡಲ್ ಮಾಡ್ತೀನಿ ಅಂತಂದರೆ ಅಷ್ಟು ಬ್ರ್ಯಾಂಚಸ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಯಾಕಂದರೆ ದಿನ ಪೂರ್ತಿ ಟ್ರಾವೆಲಿಂಗಲ್ಲಿ ಹೋಗಬೇಕು. ಆಮೇಲೆ ದಿನಕ್ಕೆ ಒಂದೊಂದು ಬ್ರ್ಯಾಂಚ್ ಅಷ್ಟೇ ವಿಸಿಟ್ ಮಾಡಬೇಕಾಗುತ್ತೆ. ಆಮೇಲೆ ಹೋದರೆ ಒಂದು ವಾರ ಒಂದು ಬ್ರ್ಯಾಂಚಲ್ಲಿ ಇರಬೇಕು, ಇನ್ನೊಂದು ವಾರ ಇನ್ನೊಂದು ಬ್ರ್ಯಾಂಚಲ್ಲಿ ಇರಬೇಕು. ಸೊ ಪ್ರಾಫಿಟ್ ಆಗ್ತಿದೆ, ಲಾಸ್ ಆಗ್ತಿದೆಯೋ, ಇದೆಲ್ಲ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾದ್ರೆ ಅದಕ್ಕೆ ಏನು ಮಾಡ್ತಾರೆ, ಫ್ರ್ಯಾಂಚೈಸೀಸಾಗಿ ಕೊಟ್ಬಿಡ್ತಾರೆ. ಸೊ ಫ್ರ್ಯಾಂಚೈಸೀಸಾಗಿ ಕೊಟ್ಬಿಟ್ರೇನು, ನಿಮ್ಮ ಐಟಮ್ಸು, ನಿಮ್ಮ ಮೆಟೀರಿಯಲ್ಸು, ನಿಮ್ಮ ಟೇಸ್ಟು ಎಲ್ಲ ನೀವು ಏನು ರೂಲ್ಸ್ ಸೆಟ್ ಮಾಡಿರ್ತೀರೋ ಅದ್ರ ಪ್ರಕಾರನೇ ನಡೀತಾ ಇರುತ್ತೆ. ಬಟ್ ಬೇರೆಯವರು ಓನರ್ ಆಗಿರ್ತಾರೆ. ನೀವು ಬ್ರ್ಯಾಂಡ್ ಓನರು, ಬ್ರ್ಯಾಂಡ್ ಇದು ಲೈಸೆನ್ಸ್ ಎಲ್ಲ ನಿಮ್ಮ ಕಂಟ್ರೋಲಲ್ಲೇ ಇರುತ್ತೆ. ಬಟ್ ಒಂದು ಫ್ರ್ಯಾಂಚೈಸಿ ರೂಪದಲ್ಲಿ ಬೇರೆಯವ್ರ ಕಂಟ್ರೋಲ್ ಕೊಟ್ಟಿರ್ತೀರ. ಸೊ ಪೂರ್ತಿ ಆ ಬ್ರ್ಯಾಂಚ್ ಪೂರ್ತಿ ಕಂಟ್ರೋಲ್ ಅವ್ರು ಮಾಡ್ತಾ ಇರ್ತಾರೆ. ಸೊ ಆವಾಗ ಮಾಡ್ತಿರ್ಬೇಕಾದ್ರೆ ಏನಾಗುತ್ತೆ, ಸೊ ಅವರು ಪ್ರಾಫಿಟ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಅದೊಂದೇ ಬ್ರ್ಯಾಂಚ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಅವರು ಹೆಂಗೆ ಏನಿರುತ್ತೆ. ಆಮೇಲೆ ಕೆಲವೊಂದು ಇವಾಗ ನಾನು ಮಾತಾಡ್ತಾ ಇರೋದು ಬಂದ್ಬಿಟ್ಟು ಆಲ್ಮೋಸ್ಟ್ ಬೇಕ್ರಿ ಐಟಮ್ಸು, ಕಾಫಿ, ಟೀ, ಇವಾಗ ಕರುನಾಡು ಕೆಫೆ, ಇದೆಲ್ಲ ಸಮಥಿಂಗ್ ಕರ್ನಾಟಕ ಕೆಫೆ, ಏನೇನೋ ಸುಮಾರು ಫ್ರ್ಯಾಂಚೈಸೀಸ್ ಬಂದ್ಬಿಟ್ಟಿದೆ. ಸೊ ಇದ್ರ ಬಗ್ಗೆ ಸೊ ಅವ್ರು ಏನು ಮಾಡ್ತಾರೆ, ಪ್ರೈಸಿಂಗ್ ನೋಡ್ತಾರೆ. ಸೊ ಓಕೆ, ನನಗೆ ಒಂದು 2 ರೂಪಾಯಿ ಕಡಿಮೆ ಆದರೂ ಪರವಾಗಿಲ್ಲ, ಎಲ್ಲ ಪ್ರಾಡಕ್ಟ್ ಮೇಲೆ ನಾನು ಪ್ರಾಫಿಟ್ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ, ಪ್ರೈಸಿಂಗ್ ಕಡಿಮೆ ಮಾಡ್ಕೊತಾರೆ. ಸೊ ಇದು ಏನಾಗುತ್ತೆ ಅಂದರೆ, ಪ್ರೈಸಿಂಗ್ ಕಂಟ್ರೋಲ್ ನಿಮ್ಮ ಕೈಲಿ ಕೊಟ್ಟರೆ ಮಾತ್ರ ಇದು ನಡೆಯೋವಂಥದ್ದು. ಸೊ ಕೆಲವೊಂದು ಇವಾಗ ಡಾಮಿನಾಸು ಮತ್ತು ಪಿಜ್ಜಾ ಹಟ್ ಇವೆಲ್ಲ ದೊಡ್ಡ ಬ್ರ್ಯಾಂಡು. ಸೊ ಅವ್ರು ಯಾವುದೇ ಕಾರಣಕ್ಕೂ ಪ್ರೈಸಿಂಗ್ ಕಂಟ್ರೋಲ್ ಕೂಡ ನಿಮ್ಮ ಕೈಲಿ ಕೊಡಲ್ಲ. ಸೊ ಪ್ರೈಸಿಂಗ್ ಎಲ್ಲ ಅವ್ರದ್ದೇ ಸೆಟ್ ಮಾಡಿರ್ತಾರೆ. ಸೊ ಏನು ಅಂದರೆ, ಒಂದು ಬ್ರ್ಯಾಂಚ್ ಓಪನ್ ಮಾಡಿ ಅಲ್ಲಿಗೆ ನೀವು ಬಾಡಿಗೆ ಕಟ್ಕೊಂಡು ಬರೋ ಪ್ರಾಫಿಟಲ್ಲಿ ಇಷ್ಟು ಪರ್ಸೆಂಟೇಜು ಅಂತ ಅವರು ಕೊಟ್ಕೊಂಡು, ಮತ್ತು ಸ್ಟಾರ್ಟಿಂಗಲ್ಲಿ ಇಷ್ಟು ಡೆಪಾಸಿಟು ಅಂತ ಮಡಗಿ ನೀವು ನಡೆಸ್ಕೊಂಡು ಹೋಗಬೇಕಾಗುತ್ತೆ.
ಮತ್ತು ಇವಾಗ ನೀವೆಲ್ಲ ಏನು ಅನ್ಕೋಬೋದು ಗಾಯ್ಸ್, ಲೈಕ್ ಓಕೆ ನಾನೇನು ಮಾಡೋಣ ಈಗ, ಒಂದು ಫ್ರ್ಯಾಂಚೈಸಿ ತಗೋಬೋಣ, ಡಾಮಿನೋಸು, ಪಿಜ್ಜಾ ಹಟ್ ಇವೆಲ್ಲ ತಗೋಬಿಟ್ರೆ ಏನು ನೆಕ್ಸ್ಟ್ ಲೆವೆಲ್ಲು, ಅವೆಲ್ಲ ಆಲ್ರೆಡಿ ಬ್ರ್ಯಾಂಡೆಡ್ ಆಗ್ಬಿಟ್ಟೈತೆ, ಪ್ರಾಫಿಟ್ ಮಾಡ್ಬಿಡ್ಬೋದು ಅಂತ ಅನ್ಕೊಂಡಿರ್ತೀರ. ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸೊ ಹೌದು, ಇದು 100% ನಿಜ. ಬೆನಿಫಿಟ್ಸ್ ಪ್ರಕಾರ ಹೋದರೆ ಇದು 100% ನಿಜ. ಬೆನಿಫಿಟ್ಸ್ ಆ್ಯಂಡ್ ಅಡ್ವಾಂಟೇಜ್ ಪ್ರಕಾರ ಹೋದರೆ 100% ನೀವೇನು ಥಿಂಕ್ ಮಾಡ್ತಾ ಇದ್ದೀರೋ ಇದು 100% ನಿಜ ಗೈಸ್. ಇದರಲ್ಲಿ ಯಾವುದೇ ಥರ ಇದಿಲ್ಲ. ಬಟ್ ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ. ಡಿಸ್ಅಡ್ವಾಂಟೇಜು ಮತ್ತು ನೆಗೆಟಿವ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸೊ ಇವಾಗ ಓಕೆ, ಫ್ರ್ಯಾಂಚೈಸೀಸ್ ತಗೋತೀರಾ. ಸೊ ಇವಾಗ ನನ್ನದೇ ಬಟ್ಟೆ ಶಾಪು, ಲೈಕ್ ಬಟ್ಟೆ ಬ್ರ್ಯಾಂಡು. ಸೊ ನಂದು ಫ್ರ್ಯಾಂಚೈಸೀಸ್ ತಗೋತೀರಾ. ಸೊ ನಾನೇನು ಮಾಡ್ತೀನಿ, ಕಂಟ್ರೋಲ್ ಪೂರ್ತಿ ಅವ್ರ ಕೈಲಿ ಕೊಟ್ಬಿಟ್ಟು ನಿಮಗೆ ಮೆಟೀರಿಯಲ್ಸ್ ಎಲ್ಲ ಫಸ್ಟು 3 ತಿಂಗಳು ನಾನು ಅಂಡರಲ್ಲಿ ತಗೋತೀನಿ. ಸೊ ನಾನು 3 ತಿಂಗಳು ಏನಿರುತ್ತಲ್ಲಪ್ಪ, ನಮ್ಮ ಬ್ರ್ಯಾಂಡ್ ಕಡೆಯಿಂದ ನಮ್ಮದೊಂದು ಟೀಮ್ ಬರುತ್ತೆ, ಅವರೆಲ್ಲ ಸೆಟ್ ಮಾಡಿಕೊಟ್ಬಿಟ್ಟು ಅವರೆಲ್ಲ ಒಂದು ಸ್ವಲ್ಪ ಮಾರ್ಕೆಟಿಂಗ್ ಮಾಡಿಬಿಟ್ಟು ಒಂದು ಸ್ವಲ್ಪ ಗ್ರೋ ಅಂದರೆ 3 ತಿಂಗಳು ಏನಾಗುತ್ತೋ ನೋಡಿ. ಆಮೇಲೆ 3 ತಿಂಗಳಾದಮೇಲೆ ಏನೇನು ನಾನು ನೀವು ಕೊಟ್ಟಿರ್ತೀನೋ, ಅಂದರೆ ಯಾವ ಥರ ಮ್ಯಾನ್ ಪವರ್ ಎಲ್ಲ ಕೊಟ್ಟಿರ್ತೀನೋ ಅದನ್ನೆಲ್ಲ ನಾನು ವಾಪಸ್ ತಗೋತೀನಿ. ಅದಾದಮೇಲೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಬಟ್ ಏನು ಅಂದರೆ 3 ತಿಂಗಳು ಪೂರ್ತಿ ನಾನು ನನ್ನ ಟೀಮ್ ಮಾತ್ರ ಇರಲ್ಲ ಗೈಸ್. ಸೊ ನಾನೇನು ಮಾಡ್ತೀನಿ, ಸೊ ನನ್ನ ಕಡೆಯಿಂದ 3 ಜನ ಬರ್ತಾರೆ ಅಥವಾ 5 ಜನನ ಕಳಿಸ್ತೀನಿ. ಒಬ್ಬರು ಮಾರ್ಕೆಟಿಂಗು, ಒಬ್ಬರು ಸೇಲ್ಸು, ಒಬ್ರು ಇವರು ಅಂದ್ಬಿಟ್ಟು ಒಂದು 5 ಜನನ ಕಳಿಸ್ತೀನಿ. ಬಟ್ ಅವರು ಅಲ್ಲಿ ಬಿಲ್ಟ್ ಮಾಡ್ಕೋಬೇಕು ಟೀಮ್ನ. ಸೊ ಇವಾಗ ಬಿಲ್ಟ್ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು, ಅವರು ಕೂಡ ಈ 5 ಕ್ಯಾಟಗರಿಯಿಂದ ಏನು ಕಳಿಸಿರ್ತೀನಲ್ಲ ಅವ್ರನ್ನೂ ಕೂಡ ಸ್ಪೆಷಲಾಗಿ ಕರ್ಕೋಬೇಕು. ಅವರು ಅಂದರೆ ಬೇರೆಯವ್ರನ್ನ ಕರ್ಕೋಬೇಕು. ಸೊ ನಾನು ಕಳಿಸೋದು ಟ್ರೈನ್ ಮಾಡೋಕ್ಕೆ. ಸೊ ಬರೀ ಬಿಸ್ನೆಸ್ ನೋಡ್ಬಿಟ್ಟು ಕಳ್ಸೋಕ್ಕಲ್ಲ, ಟ್ರೈನ್ ಮಾಡ್ತಾ ಇರ್ತಾರೆ, ಜೊತೆಗೆ ಬಿಸ್ನೆಸ್ ಕಡೆನೂ ನೋಡ್ತಾ ಇರ್ತಾರೆ. ಸೊ ಮಾರ್ಕೆಟಿಂಗು ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆಲ್ಲ ಟ್ರೈನ್ ಮಾಡ್ತಾ ಇರ್ತಾರೆ ಅಲ್ಲಿರೋರಿಗೆ. ಸೊ ಅವರು ಟ್ರಸ್ಟ್ ವರ್ತಿ ಆಗಿರೋ ಮ್ಯಾನ್ ಪವರ್ನ, ಅಂದರೆ ಕೆಲ್ಸಕ್ಕೆ ತಗೊಂಡು ಯಾರ್ಯಾರೆಲ್ಲ ಕೆಲಸ ಇರ್ತಾರೆ ಅವರೆಲ್ಲ ನೋಡ್ಕೊಂಡು ಅವ್ರು ಹ್ಯಾಂಡ್ಲ್ ಮಾಡಬೇಕು. ಸೊ ಇವ್ರು ಕೆಲಸ ಕಲಿಸ್ಕೊಟ್ಬಿಟ್ಟು 3 ತಿಂಗಳು ನಾನು ಜವಾಬ್ದಾರಿ ತಗೊಂಡಿರ್ತೀನಿ. 3 ತಿಂಗಳಾದ್ಮೇಲೆ ನಾನು ವಾಪಸ್ಸು ನನ್ನ ಮ್ಯಾನ್ ಪವರ್ ಏನು ಕಳಿಸಿರ್ತೀನಿ, ನನ್ನ ಟೀಮ್ನ ಏನು ಕಳಿಸಿರ್ತೀನಿ, ಅವ್ರು ವಾಪಸ್ ಬರ್ತಾರೆ. ಲೈಕ್ ಅವರು ವಾಪಸ್ಸಿಂದ ಬರ್ತಾರೆ ಅಂದರೆ ಬೇರೆ ಬ್ರಾಂಚಸ್ ಇರುತ್ತೆ, ನಂದು ಬೇರೆ ಕಡೆ ಫ್ರ್ಯಾಂಚೈಸೀಸ್ ಐತಾ ಇರುತ್ತೆ. ಸೊ ಅಲ್ಲಿಗೆ ಹೋಗ್ಬೇಕಾಗುತ್ತೆ ಅವ್ರು, ಅದಕ್ಕೋಸ್ಕರ ವಾಪಸ್ ಬರ್ತಾರೆ. ಸೊ ಅದಾದಮೇಲೆ ಆ ಟೀಮ್ ಅವ್ರು ಏನಿರ್ತಾರೆ ಅವ್ರು ಬಿಲ್ಟ್ ಮಾಡ್ಕೊಂಡು ಅವರು ಗ್ರೋ ಮಾಡ್ಕೊಂಡು ಹೋಗಬೇಕು. ಇದು ಇನ್ನೊಂದು ಏನಾಗುತ್ತೆ ಅಂದರೆ ನಂದು ಕೂಡ ಇವಾಗ ಪ್ರೈಸ್ ಕಂಟ್ರೋಲ್ ಅವ್ರ ಕೈಲಿ ಕೊಡೋಲ್ಲ. ಯಾಕೆಂದರೆ ಇದು ಬಟ್ಟೆ ನಾನೊಂದು ಪ್ರೈಸ್ ಇದು ಮಾಡಿರ್ತೀನಿ, ಅದ್ರ ಮೇಲೆ ಸ್ಟಿಕಾನ್ ಆಯ್ತಾ ಹೋಗಬೇಕು. ಸೊ ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಮಾಡೋಕ್ಕೆ ಅವಕಾಶ ಕೊಡೋಲ್ಲ. ಬಟ್ ಏನು ಮಾಡ್ತೀನಿ ಅಂದರೆ, ಸೊ ನೀವು ಅಲ್ಲಿ ಸೇಲ್ ಮಾಡಿ. ಸೊ ನಾನು ಹೊಸ ಇದು ಬಂದಾಗ, ಹೊಸ ಡಿಸೈನ್ಸ್ ಬಂದಾಗ ನಾನು ಅವ್ರದ್ದೊಂದು ಗ್ರೂಪ್ ಥರ ಇರುತ್ತೆ, ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನಿಮ್ಮ ಇದ್ರ ಕಡೆ ಯಾವುದು ಟ್ರೆಂಡಿಂಗಾಗಿ ಓಡ್ತಿದೆಯೋ, ಯಾವ್ದು ಜಾಸ್ತಿ ಸೇಲ್ಸ್ ಆಗ್ತಿದೆಯೋ, ಯಾವುದು ಟಾರ್ಗೆಟ್ ಜಾಸ್ತಿ ರೀಚ್ ಆಗ್ತಿದೆಯೋ, ಸೊ ಅವರು ಆ ಪ್ರಾಡಕ್ಟ್ನ ತರಿಸ್ಕೋಬೇಕು. ಸೊ ಈ ಬಟ್ಟೆಯಲ್ಲಿ ನನಗೆ ಇಷ್ಟು ಸೈಜು, ಅಂದರೆ ಈ ಬಟ್ಟೆಯಲ್ಲಿ ನನಗೆ ಇಷ್ಟು ಪೀಸ್ ಬೇಕು, ಸೊ ಇಷ್ಟು ಸೈಜಸ್ ಬೇಕು ಅಂದ್ಬಿಟ್ಟು ಅವ್ರು ಕಳಿಸಿದ್ರೆ ನಾನು ಅದನ್ನು ಪ್ಯಾಕ್ ಮಾಡಿ ಅವ್ರು ಪೇಮೆಂಟ್ ಆಗಿದ ತಕ್ಷಣ ಈ ಕಡೆಯಿಂದ ಡೆಲಿವರಿ ಕಳಿಸ್ತೀನಿ. ಸೊ ಈ ರೀತಿ ನಡೆಯುತ್ತೆ ಗೈ. ಸೊ ಇದು ಬಂದು ಬಟ್ಟೆದು. ಇದೇ ಥರ ಹೋಟೆಲ್ದು ನಡೆಯುತ್ತೆ. ಸೊ ಹೋಟೆಲ್ದು ಏನಾಗುತ್ತೆ ಅಂದರೆ ಕೆಲವೊಂದು ರೆಸಿಪಿಗಳು ಅವ್ರದ್ದು ಅಷ್ಟೇ ಇರುತ್ತೆ. ಸೊ ಅವ್ರ ಟೀಮೇ ಇಟ್ಕೊಂಡು ಮಾಡ್ತಾರೆ. ಮತ್ತು ಇವಾಗ ರಾಮೇಶ್ವರಂ ಕೆಫೆ ಅವ್ರದ್ದೆಲ್ಲ ಗೈಸ್, ಅವ್ರದ್ದು 100% ಅವ್ರ ಕಂಟ್ರೋಲಲ್ಲೇ ಇದೆ. ಫ್ರ್ಯಾಂಚೈಸೀಸ್ ನನ್ನ ಪ್ರಕಾರ ಇನ್ನೂ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಯಾಕಂದರೆ ಫ್ರ್ಯಾಂಚೈಸೀಸ್ ಕೊಟ್ಟಾಗ ಏನಾಗುತ್ತೆ, ಟೇಸ್ಟು ಕೆಲವೊಂದು ಕಡೆ ವೇರಿಯೇಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ, ಅವ್ರೊಂದು ಟೀಮ್ ಕರ್ಕೊಂಡು ಫುಲ್ಲು ಟ್ರೈನ್ ಮಾಡಿ ಅದೊಂದು ಟೀಮ್ನ ಕಂಪ್ಲೀಟಾಗಿ ಒಂದು ಕಡೆ ಒಂದು ಬ್ರ್ಯಾಂಚ್ ಓಪನ್ ಮಾಡಿ ಅಲ್ಲಿಗೆ ಶಿಫ್ಟ್ ಮಾಡಿ, ಅಲ್ಲಿಗೆ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋರನ್ನ, ಒಂದು ಸ್ವಲ್ಪ ಫ್ರೆಷರ್ಸ್ನ ಮಿಕ್ಸ್ ಮಾಡಿ ಅಲ್ಲಿಗೊಬ್ಬರು ಮ್ಯಾನೇಜರ್ನ ಇಟ್ಟು ಅವರೇ ಕಂಟ್ರೋಲ್ ಮಾಡ್ತಾ ಹೋದರೆ. ಸೊ ರಾಮೇಶ್ವರಂ ಕೆಫೆ ಈ ಥರದ್ದೆಲ್ಲ ಹೋಟೆಲ್ ದೊಡ್ಡ ಬ್ರ್ಯಾಂಡೆಲ್ಲ ಆ್ಯಕ್ಚುಲಿ ಇನ್ನೂ ಯಾರಿಗೂ ರಾಮೇಶ್ವರಂ ಕೆಫೆ ಪರ್ಟಿಕ್ಯುಲರಾಗಿ ಕೊಡ್ತಾ ಇಲ್ಲ. ಸೊ ನನಗೆ ಗೊತ್ತಿರೋ ಪ್ರಕಾರ ಅವರು ಫ್ರ್ಯಾಂಚೈಸೀಸ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಸೊ ಎಷ್ಟೇ ಬ್ರಾಂಚಸ್ ಇದ್ದರೂ ಅವ್ರ ಕಂಟ್ರೋಲಲ್ಲೇ ನಡೆಯೋ ಥರ ಮಾಡ್ಕೊಂಡು ಹೋಗ್ತಿದ್ದಾರೆ. ರಿಸ್ಕ್ ಎಲ್ಲ ಅಂದರೆ ರಿಸ್ಕ್ ಅಷ್ಟು ತಗೋತಿದ್ದಾರೆ ಅವರು ಅಂತ ಅರ್ಥ. ಸೊ ಬೇರೆ ಬ್ರಾಂಚಸ್ ತುಂಬ ಇದೆ. ಸೊ ನೋಡಿ, ಸೊ ಇದಿಷ್ಟು ಅಡ್ವಾಂಟೇಜ್ ಆಯಿತು ಗೈಸ್. ಸೊ ಇವಾಗ ಬನ್ನಿ ಡಿಸ್ಅಡ್ವಾಂಟೇಜ್ ಏನೇನಿದೆ ಅಂತ ಮಾತಾಡೋಣ. ಸೊ ಯಾವುದೇ ಕಾರಣಕ್ಕೂ ಗೈಸ್ ನಾನು ಒಂದೇನು ಹೇಳ್ತೀನಿ ಅಂದರೆ, ಸೊ ಇಫ್ ಇನ್ ಕೇಸ್ ನೀವು ಏನಾದರೂ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಾ, ನಿಮ್ಮದೊಂದು ಯೂಟ್ಯೂಬ್ ಚಾನಲ್ ಇದೆ, ಅಥವಾ ನೀವು ಯಾರಿಗಾರ ಏನಾದರೂ ಹೇಳ್ತಾ ಇದ್ದೀರಾ ಅಂದಾಗ, ಸೊ ಎಷ್ಟು ಪಾಸಿಟಿವ್ಸ್ ಹೇಳ್ತೀರೋ ಅಷ್ಟೇ ನೆಗೆಟಿವ್ ಹೇಳಬೇಕು ಅಂತಲ್ಲ. ಅದ್ರಲ್ಲಿ ಏನೇನು ನೆಗೆಟಿವ್ ಇದೆಯೋ 10% ಅಲ್ಲ 20% ಅಲ್ಲ ಅದನ್ನೂ ಕೂಡ ಅವ್ರಿಗೆ ತಲುಪ್ಸೋಕ್ಕೆ ಟ್ರೈ ಮಾಡಿ. ಯಾಕೆ ಅಂದರೆ ಅದೇ ಅವ್ರಿಗೆ ಹೈಲೈಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಅದಕ್ಕೋಸ್ಕರ ಬರೀ ಬೆನಿಫಿಟ್ಸ್ ಬಗ್ಗೆ ಮಾತಾಡಲ್ಲ ಗೈಸ್, ನಾನು ನೆಗೆಟಿವ್ ಬಗ್ಗೆನೂ ಮಾತಾಡಬೇಕಾಗುತ್ತೆ. ಸೊ ಏನೇನು ನೆಗೆಟಿವ್ ಇರುತ್ತೆ, ಏನೇನು ಡಿಸ್ಅಡ್ವಾಂಟೇಜ್ ಇದೆ ಅಂತ ಮಾತಾಡಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ, ನೀವು ಎಲ್ಲೆಲ್ಲೆಲ್ಲ ಎಚ್ಚರಿಕೆಯಿಂದ ಇರಬೇಕು ನಾನು. ಸೊ ಇವಾಗ ನೀವು ಫ್ರ್ಯಾಂಚೈಸೀಸ್ ತಗೊಂಡಾಗ ನಾನು ಎಲ್ಲಿ ಅಲರ್ಟಾಗಿರಬೇಕು, ಎಲ್ಲಿ ಇದು ಮಾಡಬೇಕು, ಎಲ್ಲಿ ಇದು ಅಂದ್ಬಿಟ್ಟು
ಇರುತ್ತೆ. ಸೊ ಅದಕ್ಕೋಸ್ಕರ ಗೈಸ್, ಬನ್ನಿ ಇವಾಗ ಫ್ರ್ಯಾಂಚೈಸಿಸ್ ಡಿಸಡ್ವಾಂಟೇಜ್ ಬಗ್ಗೆ ಮಾತಾಡೋಣ. ಸೊ ಇವಾಗ ನಾನು ಸ್ಟಾರ್ಟ್ ಮಾಡೋದು ಗೈಸ್, ಇವಾಗ ಡಾಮಿನೋಸ್ ಬಗ್ಗೆ ಮಾತಾಡ್ತಿದ್ದೆ. ಸೊ ಅಡ್ವಾಂಟೇಜ್ ಬಗ್ಗೆ ಹೇಳಿದೆ. ಸೊ ಡಾಮಿನೋಸು ಈ ಥರ ತಗೊಬಿಟ್ಟಾಗ ಪ್ರಾಫಿಟ್ ಮಾಡ್ಬೋದು. ಹೌದು ಗೈಸ್, 100% ಅದು ಅಡ್ವಾಂಟೇಜಿಗೆ ಸರಿ. ಡಿಸಡ್ವಾಂಟೇಜ್ ಏನಾಗುತ್ತೆ ಗೊತ್ತಾ? ಸೊ ಇವಾಗ ನೀವು ಫ್ರ್ಯಾಂಚೈಸಿ ತಗೋತೀರಾ, ಸೊ ಅವ್ರದ್ದು ಕೆಲವೊಂದು ಕಂಡೀಷನ್ಸ್ ಇದೆ. ವಿತಿನ್ 2.5 ಅಥವಾ 5 ಕಿಲೋಮೀಟರ್ ಸರೌಂಡಿಂಗಲ್ಲಿ ಯಾವುದೂ ಇರಬಾರ್ದು. ಮತ್ತು ಒಂದು ಪಿನ್ ಕೋಡ್ಗೆ ಇಷ್ಟೇ ಫ್ರ್ಯಾಂಚೈಸೀಸ್ ಅಂದ್ಬಿಟ್ಟು ಏನೋ ಸೆಟ್ ಮಾಡಿರ್ತಾರೆ, ಆ ಥರ ಸಮಥಿಂಗ್ ಅವ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಸೊ ನೀವೇನು ಮಾಡ್ತೀರಿ, ಇವಾಗ ಫ್ರ್ಯಾಂಚೈಸೀಸ್ ತಗೋತೀರ. ಸೊ ಫ್ರ್ಯಾಂಚೈಸಿ ಡಾಮಿನೋಸ್ ಪಿಜ್ಜಾದು ಅಷ್ಟು ಈಸಿಯಾಗಿ ಸಿಗೋಲ್ಲ. ಸೊ ಆಲ್ಮೋಸ್ಟ್ 5 to 10 lakhs ಡೆಪಾಸಿಟೇ ಮಾಡಬೇಕಾಗುತ್ತೆ. ಅದಾದಮೇಲೆ ಆಲ್ಮೋಸ್ಟು 20 to 30 lakhs ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಈ ಥರ ಸಮಥಿಂಗ್ ಇದೆ. ಅದು ಪಕ್ಕಾ ಇನ್ಫಾರ್ಮೇಷನ್ ಇಲ್ಲ. ಸೊ ನಿಮ್ಗೆ ಬೇಕು ಅಂದರೆ ಕಮೆಂಟ್ ಹಾಕಿ, ಅದ್ರ ಬಗ್ಗೆ ಪಕ್ಕಾ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಾನು ಎಷ್ಟಾಗುತ್ತೋ ಅಷ್ಟು ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಮುಂದುವರ್ಸೋಣ. ಸೊ ಇವಾಗ ನೀವು ಫ್ರ್ಯಾಂಚೈಸೀಸ್ ತಗೋತೀರಾ, ಸೊ ಈ ಥರ ದೊಡ್ಡ ಬ್ರ್ಯಾಂಡೇ ತಗೋತೀರಾ. ಸೊ ಡಾಮಿನೋಸೇ ಅಂತಲ್ಲ, ಯಾವ್ದಾರು ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ದೊಡ್ಡ ಬ್ರ್ಯಾಂಡು ಡಾಮಿನೋಸೋ ಅಥವಾ ಪಿಜ್ಜಾ ಹಟ್ಟೋ ಅಥವಾ ಎಕ್ಸೆಟ್ರಾ. ಸೊ ಇವಾಗ ಫ್ರ್ಯಾಂಚೈಸಿ ತಗೊಂಡು ಏನು ಮಾಡ್ತೀರಾ, ಸ್ಟಾರ್ಟ್ ಮಾಡ್ತೀರಾ. ಸೊ ಇವಾಗ ನೀವು ಇಲ್ಲಿ ಏನಾಗ್ಬಿಡುತ್ತೆ ಗೈಸ್, ಡಾಮಿನೋಸ್ದು ಆಲ್ರೆಡಿ ಒಂದು ಆ್ಯಪ್ ಲಾಂಚ್ ಮಾಡಿದ್ದಾರೆ. ಸೊ ಅವರು ಮನೆಗೆ ಡೆಲಿವರಿ ಕೂಡ ತಗೋಬೋದು. ಸೊ ಡೆಲಿವರಿ ಕೂಡ ತಗೋಬೋದು ಅಂದಾಗ ಏನು, ಅವರು ಪ್ರೈಸ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಪ್ರೈಸ್ನ ಡಿಫ್ರೆನ್ಸ್ ಇಡೋಕ್ಕಾಗಲ್ಲ. ಸೊ ಪ್ರೈಸಿಂಗ್ ಕಂಟ್ರೋಲ್ ಪೂರ್ತಿ ಅವ್ರ ಕಂಟ್ರೋಲಲ್ಲಿರುತ್ತೆ. ನಿಮ್ಮ ಕೈಲಿ ಏನಿರುತ್ತೆ, ಮಾರ್ಕೆಟಿಂಗ್ ಇರುತ್ತೆ ಅಷ್ಟೇ, ಬಿಟ್ಟರೆ ಇನ್ನೇನೂ ಇರಲ್ಲ. ಸೊ ಮಾರ್ಕೆಟಿಂಗು ಸೇಲ್ಸ್ ಯಾವ ರೀತಿ ಮಾಡ್ತೀರ ಅದ್ರ ಮೇಲೆ. ಸೊ ಇಲ್ಲಿ ನಿಮಗೆ ಬಂದಾಗ ಇಲ್ಲಿ ಏನಾಗುತ್ತೆ, ಸೊ ನೀವು ಇಷ್ಟು ಮಾತ್ರ ಯೋಚನೆ ಮಾಡ್ತೀರಾ, ಸೊ ದೊಡ್ಡ ಬ್ರ್ಯಾಂಡು ತಗೋಬಿಟ್ಟಾಗ ದುಡ್ಡು ಮಾಡ್ಬೋದು ಅಂತ. ಸೊ ನೀವು ಯಾವ ಸ್ಪಾಟಲ್ಲಿ ತಗೋತಾ ಇದ್ದೀರಾ ಅನ್ನೋದು ಯೋಚನೆ ಮಾಡಲ್ಲ. ಸೊ ಯಾವ ಸ್ಪಾಟಲ್ಲಿ ತಗೋತಾ ಇದ್ದೀರಾ, ಯಾವ ಸ್ಪಾಟಲ್ಲಿ ಶಾಪ್ ಮಾಡ್ತಾ ಇದ್ದೀರಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಅದಾದಮೇಲೆ ಏನಾಗುತ್ತೆ, ಸೇಲ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕೆಲವೊಬ್ಬರು ಮನೆಗೆ ತರಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮನೆಗೆ ತರಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಪಿನ್ ಕೋಡಿಗೆ ಆರ್ಡ್ರ್ ಬಿದ್ದಾಗ ಮಾತ್ರ ನಿಮಗೆ ಬರುತ್ತೆ ಅದು ಅಮೌಂಟು. ನಿಮ್ಮ ಪಿನ್ ಕೋಡಿಗೆ ಆರ್ಡ್ರ್ ಬಿದ್ದಿಲ್ಲ ಅಂದರೆ ನಿಮ್ಮ ಬ್ರ್ಯಾಂಚ್ಗೆ ಆರ್ಡ್ರ್ ಬಿದ್ದಿಲ್ಲ ಅಂದರೆ ಅದು ಯಾವ ಬ್ರ್ಯಾಂಚಿಗೆ ಬಿದ್ದಿರುತ್ತೋ ಅವ್ರಿಗೆ ಹೋಗುತ್ತೆ. ಸೊ ಇದು ಕೂಡ ಒಂದು ಡಿಸಡ್ವಾಂಟೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಾದಮೇಲೆ ಅಲ್ಲಿ ನೀವು ಒಳಗಡೆ ಏನು ಕಿಚನ್ ಇರುತ್ತಲ್ಲ, ಕಿಚನ್ ಟೀಮ್ನ ಅವ್ರನ್ನ ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ಗೈಸ್. ಸೊ ಇದು ಮೇಯ್ನು. ಯಾರೆಲ್ಲ ಫ್ರ್ಯಾಂಚೈಸಿ ಸೆಕೆಂಡ್ರಿ, ಹೋಟ್ಲು ಬಿಸ್ನೆಸ್ಸು ಮತ್ತು ಬೇಕ್ರಿ ಬಿಸ್ನೆಸ್ಸು ಈ ಥರ ಯಾರೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀರೋ, ಸೊ ಇದನ್ನ ನೀವು ಯೋಚನೆ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ನೀವು ಕೆಲಸ ಕಲಿಬೇಕು. ಸೊ ಕೆಲಸ ಕಲಿತಾಗ ಏನಾಗುತ್ತೆ, ಯಾರೂ ಇಲ್ಲ ಅಂತ ಬೇಕಾದ್ರೆ ನೀವು ಒಬ್ಬರೇ ಬೇಕಾದ್ರೆ ಹ್ಯಾಂಡಲ್ ಮಾಡ್ಬೋದು. ಸೊ ಇವಾಗ ಯಾರನ್ನಾರ ಕರೆದು ಕೆಲಸ ಕಲಿಸ್ತಾ ಇದ್ದೀರಾ ಅಂದಾಗ ಏನಾಗುತ್ತೆ, ಸೊ ಅವರು ಕೆಲಸ ಕಲಿತಾ ಇರ್ತಾರೆ. ಸೊ ಕೆಲಸ ಕಲಿತು ಅವ್ರಿಗೊಂದು ಕಾನ್ಫಿಡೆನ್ಸ್ ಬಂದ ಮೇಲೆ ಅವರು ನಿಮ್ಮ ಆಪೋಸಿಟೇ ಒಂದು ಓಪನ್ ಮಾಡಿ ನಿಮ್ಗಿಂತ ಒಳ್ಳೆ ಟೇಸ್ಟ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಇದು ಕೂಡ ಅಂದರೆ ಯಾರು ಕೆಲಸಕ್ಕೆ ತಗೊಂಡಿರ್ತಾರೋ ಅವರು ಕೂಡ ನಿಮ್ಗೆ ಡಿಸಡ್ವಾಂಟೇಜ್ ಆಗೋ ಚಾನ್ಸಸ್ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಅವರು ಅಡ್ವಾಂಟೇಜಾಗಿ ತಗೋಬೋದು ಅಂದರೆ ಅವರು. ಸೊ ಅಡ್ವಾಂಟೇಜಾಗಿ ತಗೊಂಡು ಅವ್ರು ಕೆಲಸ ಕಲಿತು ಅದಕ್ಕಿಂತ ಒಂದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಟ್ಟು ಅವರೇ ಒಂದು ಆಪೋಸಿಟ್ ಓಪನ್ ಮಾಡಿದಾಗ, ಸೊ ಡಾಮಿನೋಸ್ ಕಡೆ ತಿರುಗೇ ನೋಡಲ್ಲ. ಅದು ಬ್ರ್ಯಾಂಡ್ ಆದ್ರೂ ಅಷ್ಟೇ ಗೈಸ್. ಸೊ ಒಳ್ಳೆ ಟೇಸ್ಟ್ ಸಿಗ್ತೈತೆ, ಬೆಸ್ಟ್ ಪ್ರೈಸಿಗೆ ಸಿಗ್ತೈತೆ ಅಂದಾಗ ಡಾಮಿನೋಸ್ಗೆ ಯಾಕೆ ಬರ್ತಾರೆ? ಸೊ ಡಾಮಿನೋಸ್ ಅವ್ರಿಗೆ ಅದು ಮ್ಯಾಟ್ರೇ ಎಲ್ಲ. ನಿಮ್ಮ ಫ್ರ್ಯಾಂಚೈಸಿ ಕೊಟ್ಟಾಗೈತೆ, ನೀವು ನಡ್ಸ್ಕೊಂಡು ಹೋಗಿ, ನೀನು 5 ವರ್ಷಕ್ಕೆ ತಗೊಂಡಿದ್ದೀರಿ, ನಡ್ಸ್ಕೊಂಡು ಹೋಗಿಲ್ಲ, ಮುಚ್ಚಿಬಿಟ್ಟು ಸುಮ್ಮನೆ ಆಗುವ. ಬಟ್ ಇನ್ನೊಂದೇನು ಅಂದರೆ ಫ್ರ್ಯಾಂಚೈಸಿ ಅಂತ ಏನು ಕೊಡ್ತಾರಲ್ವಾ, ಸೊ ಇದು ಪರ್ಟಿಕ್ಯುಲರಾಗಿ ನೆನ್ಪಿಟ್ಕೊಳ್ಳಿ ಗೈಸು. ಸೊ ಫ್ರ್ಯಾಂಚೈಸೀಸು ಅಷ್ಟು ಈಸಿ ಅಲ್ಲ. ಸೊ ನಿಮ್ಗೆ ಇವಾಗ ನೀವು ಫ್ರ್ಯಾಂಚೈಸೀಸ್ ತಗೊಂಡು ನಾನು ಇಲ್ಲೊಂದು ಬ್ರ್ಯಾಂಚ್ ಮಾಡಿದ್ದೀನಿ, ಸೊ ಇಲ್ಲಿ ನಡ್ಸೋಕ್ಕಾಯ್ತಾರೆ, ಇಲ್ಲಿ ಕ್ಲೋಸ್ ಮಾಡಿಬಿಟ್ಟು ಇಲ್ಲೇ ಒಂದು 100 ಮೀಟರ್ಸಲ್ಲಿ ಇನ್ನೂ ಒಳ್ಳೆ ಸ್ಪಾಟ್ ಐತೆ, ಅಲ್ಲಿಗೆ ಟ್ರಾನ್ಸ್ಫರ್ ಐತೀನಿ. ಸೊ ಇದೆಲ್ಲ ಗೈಸ್. ಸೊ ಆ ಅಡ್ರೆಸ್ಗೆ ಫ್ರ್ಯಾಂಚೈಸಿ ಸಿಗೋವಂಥದ್ದು. ನಿಮ್ಮ ಹೆಸರಲ್ಲಿ ಸಿಗುತ್ತೆ ಫ್ರ್ಯಾಂಚೈಸಿ. ಆ ಅಡ್ರೆಸ್ಸು, ಆ ಫ್ಲೋರು ಅಲ್ಲೇ ಮಾಡಬೇಕು ಅನ್ನೋದೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಇಫ್ ಇನ್ ಕೇಸ್ ನೀವೇನಾದ್ರು ಶಿಫ್ಟ್ ಆಗಬೇಕು ಅಂದಾಗ, ಸೊ ಫ್ರ್ಯಾಂಚೈಸಿಲಿ ಒಂದಷ್ಟು ಅಮೌಂಟು ಅನ್ನೋದು ಪೇ ಮಾಡಿ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಥರ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಇನ್ನೂ ಒಂದೇನು ಅಂದರೆ, ದೊಡ್ಡ ಫ್ರ್ಯಾಂಚೈಸೀಸ್ ಎಲ್ಲ 5 years ಅಗ್ರಿಮೆಂಟ್ ಆಗೋಗಿರುತ್ತೆ. ಸೊ 5 yearsವರೆಗೂ ನಿಮ್ಮ ಫ್ರ್ಯಾಂಚೈಸೀಸ್ ನಿಮ್ಮದೇ. ಅದು ಬೇರೆ ಇನ್ಯಾರಿಗೂ ಸಿಗೋಲ್ಲ ಆ ಸ್ಪಾಟಲ್ಲಿ. ಸೊ ಅದಾದಮೇಲೆ ರಿನಿವಲ್ ಮಾಡಿಸ್ಕೊಂಡು ನಡ್ಸ್ಕೊಂಡು ಹೋಗೋರು ಇದ್ದಾರೆ. ಸೊ ರಿನಿವಲ್ ನಡ್ಸ್ಕೊಂಡು ಹೋಗೋರು ಹೆಂಗೆ ಅಂದರೆ, ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ, ಸೊ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ, ತುಂಬ ಚೆನ್ನಾಗಿ ಒಳ್ಳೆ ಅರ್ನಿಂಗ್ಸ್ ಆಗ್ತಿದೆ, ಯಾಕೆ ಮುಚ್ಚೋದು ಅಂತಂದರೆ ಅದನ್ನು ನಡ್ಸ್ಕೊಂಡು ಹೋಗ್ತಾರೆ ಗೈಸ್. ಸೊ ಈ ರೀತಿ ಎಲ್ಲ. ಸೊ ಬರೀ ಡಾಮಿನೋಸ್ ಅಲ್ಲ. ಸೊ ಡಾಮಿನೋಸ್ ಬಗ್ಗೆ ನಾನು ನೆಗೆಟಿವ್ ರಿವ್ಯೂ ಕೊಡ್ತಾ ಇದ್ದೀನಿ ಅಂತಲ್ಲ, ಡಾಮಿನೋಸ್ ಬಗ್ಗೆ ನಾನು ಒಂದು ಎಕ್ಸಾಂಪಲ್ ತಗೊಂಡಿರೋದಷ್ಟೇ. ಸೊ ದಯವಿಟ್ಟು ಅದನ್ನು ಇದಕ್ಕೆ ಕಂಪೇರ್ ಮಾಡಿ ಇದು ಮಾಡಬೇಡಿ. ಸೊ ಇವಾಗ ನಂದೇ ಆದ್ರೂ ಗೈಸ್, ಇವಾಗ ನಾನು ಬಟ್ಟೆ ಶೋರೂಮ್ ಇಟ್ಟಿದ್ದೀನಿ, ನಾನು ಫ್ರ್ಯಾಂಚೈಸೀಸ್ ಕೊಡ್ತಾಯಿದ್ದೀನಿ ಅಂದಾಗ, ಫ್ರ್ಯಾಂಚೈಸೀಸ್ ಕೊಟ್ಬಿಟ್ಟು ನಾನೊಂದು 2 yearsಗೋ 5 yearsಗೋ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀನಿ. ಸೊ ಫ್ರ್ಯಾಂಚೈಸಿ ನಿಂದು ಅಂತ. ಸೊ ಅಗ್ರಿಮೆಂಟ್ ಏನು ಅದಕ್ಕಿಂತ ಮುಂಚೆ ಮುಚ್ಚಬಾರ್ದು ಅಂತಲ್ಲ. ಸೊ
ಅವ್ನು ಏನು ಬೇಕಾದ್ರೂ ಮಾಡ್ಕೋಬೋದು, ಅದು ಸೆಕೆಂಡ್ರಿ. ಸೊ ಅವನು 6 ತಿಂಗಳಿಗೆ ಮುಚ್ಬೋದು, ವರ್ಷಕ್ಕೆ ಮುಚ್ಬೋದು ಅಷ್ಟೇ. 5 ವರ್ಷ ಆದಮೇಲೆ ಅವ್ನು ನಡೆಸಬೇಕು ಅಂದಾಗ ರಿನಿವಲ್ ಮಾಡಿಸ್ಕೋಬೇಕಾಗುತ್ತೆ. ರಿನಿವಲ್ಗೆ ಇಷ್ಟು ಅಮೌಂಟು ಅನ್ನೋದೊಂದು ಡಿಮ್ಯಾಂಡ್ ಮಾಡೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ನಮ್ಮದೆಲ್ಲ ಫ್ರ್ಯಾಂಚೈಸೀಸ್ ಹೇಗೆ ನಡೆಯುತ್ತೆ ಅಂದರೆ ಬಟ್ಟೆದೆಲ್ಲ ಲೈಕ್ ನಮಗೆ ಪರ್ಸಂಟೇಜ್ ಏನೂ ಇರಲ್ಲ ಗೈಸ್. ಸೊ ಫಸ್ಟ್ ಇವಾಗ ಏನು ಫ್ರ್ಯಾಂಚೈಸಿ ತಗೋತೀರ ಅಲ್ವಾ, ಫ್ರ್ಯಾಂಚೈಸಿ ತಗೋಬೇಕು. ಬಟ್ ನಮ್ದು ಏನು ಕಂಡೀಷನ್ ಇರುತ್ತೆ ಅಂದರೆ ನಮ್ಮ ಬಟ್ಟೆ ನಮ್ಮದು ಬ್ರ್ಯಾಂಡ್ ಮಾತ್ರ ನೀವು ಸೇಲ್ ಮಾಡಬೇಕು ಅನ್ನೋದೊಂದು ಕಂಡೀಷನ್ ಇರುತ್ತೆ. ಸೊ ನಾವೇನು ಸಪ್ಲೈ ಕಳಿಸ್ತೀವೋ ಅದನ್ನೇ ಮಾತ್ರ ಸೇಲ್ ಮಾಡಬೇಕು ನೀವು ಅನ್ನೋದೊಂದು ಕಂಡೀಷನ್ ಇರುತ್ತೆ, ಅಷ್ಟೇ ಬಿಟ್ಟರೆ. ಸೊ ಅದನ್ನು ನೀವು ಪರ್ಚೇಸ್ ಮಾಡಬೇಕು, ನಮ್ಮ ಹತ್ರನೇ ನಮ್ಮ ಬಟ್ಟೆನೇ ನಮ್ಮ ಹತ್ರನೇ ಪರ್ಚೇಸ್ ಮಾಡಬೇಕು. ಅಂದರೆ ಹೋಲ್ಸೇಲ್ ಪ್ರೈಸಲ್ಲಿ ಪರ್ಚೇಸ್ ಮಾಡಬೇಕು, ಅಲ್ಲಿ ನಾವು ಹಾಕಿರೋ ಪ್ರೈಸಲ್ಲಿ ಮಾರಬೇಕು, ಅಷ್ಟೇ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಇಫ್ ಇನ್ ಕೇಸ್ ನಾನೇನಾದ್ರೂ ಅವರೇನಾದರೂ ಇಲ್ಲ ಬ್ರದರ್ ನಾನು ಒಳ್ಳೆ ಆಫರ್ ಕೊಡ್ತಾ ಇದ್ದೀನಿ, ನನಗೆ ಜಸ್ಟು ನೀವು 30 ರೂಪೀಸ್ ಪ್ರಾಫಿಟ್ ಇಟ್ಟಿದ್ದೀರಾ ಪರ್ ಪ್ರಾಡಕ್ಟ್ ಮೇಲೆ, ನನಗೆ 20 ರೂಪೀಸ್ ಬಿಟ್ಬಿಡಿ, ನಂಗೆ 10 ರೂಪೀಸ್ ಸಿಕ್ಕಿದ್ರೆ ಸಾಕು, ಇವಾಗ ಒಂದು ಒಳ್ಳೆ ಆಫರ್ ಬಿಡ್ತಾ ಇದ್ದೀನಿ, ನಾನು ಸೇಲ್ ಮಾಡ್ಕೋಬೇಕು, ಮಾಡ್ಕೊಳ್ಳಿ, ಅದು ಅವ್ನ ಹಣೆ ಬರಹ, ಸರಿ ಓಕೆ ಮಾಡ್ಕೊ. ಬಟ್ ಏನು ಅಂದರೆ ನನ್ನ ಪ್ರೈಸ್ಗಿಂತ ಜಾಸ್ತಿಗೆ ಮಾರಂಗಿಲ್ಲ, ನನ್ನ ಪ್ರೈಸ್ಗಿಂತ ತುಂಬ ಕಡಿಮೆಗೆ ಓಕೆ. ಇವಾಗ ಆಫರ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ಲು ಅವ್ನಿಗೇನೋ ಖುಷಿ ಆಯಿತು, ಏನೋ ಒಂದು ಸಂಭ್ರಮ ಸೆಲೆಬ್ರೇಟ್ ಮಾಡಬೇಕು, ನನ್ನ ಫ್ರ್ಯಾಂಚೈಸಿ ಅಂದರೆ ನನ್ನ ಬ್ರ್ಯಾಂಚ್ ಕಡೆಯಿಂದ ಜನಕ್ಕೆ ಏನಾದ್ರು ತಲುಪಿಸ್ಬೇಕು ಅಂತ ಅನ್ನಿಸ್ತು, ಓಕೆ ಅವ್ನು ಫ್ರೀಯಾಗೆ ಕೊಡಲಿ, ಅದು ನನ್ನ ಪ್ರಾಬ್ಲಮ್ ಅಲ್ಲ. ಯಾಕಂದರೆ ನನಗೆ ಹೋಲ್ಸೇಲ್ ಪ್ರೈಸಿಗೆ ಕೊಟ್ಟು ನನಗೆ ಏನು ತಲುಪಿಸ್ಬೇಕು ಅವ್ನ ಅಮೌಂಟು ಅದು ತಲುಪಿಸ್ಬಿಟ್ಟು ಅವನು ಆಲ್ರೆಡಿ ಪರ್ಚೇಸ್ ಮಾಡವ್ರೆ. ಸೊ ಪರ್ಚೇಸ್ ಮಾಡಿದಾಗ ಅವ್ನು ಎಷ್ಟು ಪ್ರೈಸಿಗೆ ಬೇಕಾದ್ರೂ ಮಾರ್ಕೋಬೋದು. ಬಟ್ ಏನು ಅಂದರೆ ನಾನೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕಿರ್ತೀನಿ. ಸೊ ನನ್ನ ಲೇಬಲ್ ಚೇಂಜ್ ಮಾಡೋಂಗಿಲ್ಲ, ಲೇಬಲ್ ಅಂದರೆ ಹಿಂದೆ ಬರುತ್ತಲ್ಲ ಅದು, ಟ್ಯಾಗ್ ಚೇಂಜ್ ಮಾಡೋಂಗಿಲ್ಲ, ಟ್ಯಾಗ್ ಮೇಲೆ ಇರೋ ಸ್ಟಿಕ್ಕರ್ ಚೇಂಜ್ ಮಾಡೋಂಗಿಲ್ಲ, ಪ್ರೈಸಿಂಗ್ನಂತೂ ಚೇಂಜೇ ಮಾಡೋಂಗಿಲ್ಲ ಅಂದ್ಬಿಟ್ಟು. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಂದು ಬಂದು ಓನ್ ಇದಿದೆ ವೆಬ್ಸೈಟು. ಸೊ ಅದಕ್ಕೆ ಡಿಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಪ್ರಾಬ್ಲಮ್ ಆಗೋ ಚಾನ್ಸಸ್ಸು ಹೈ ಲೆವೆಲಲ್ಲಿರುತ್ತೆ. ಅದಾದಮೇಲೆ ಇನ್ನೂ ಒಂದು ಏನು ಹೇಳ್ತೀನಿ ಅಂದರೆ ನೀನು ಏನಾದರೂ ಆಫರ್ ಬಿಟ್ರು 1 ಡೇ ಅಥವಾ 2 ಡೇ ಸ್ಟಾಪ್ ಮಾಡಬೇಕು. ಸೊ ಕಂಟಿನ್ಯೂಸ್ ಆಗಿ 1 ಮಂತು 1 ವೀಕು 1 ಮಂತು 2 ಮಂತ್ ಎಲ್ಲ ಇಡೋಂಗಿಲ್ಲ ಅಂತ ಒಂದು ಕಂಡೀಷನ್ಸ್ ಹಾಕಿರ್ತೀನಿ. ಸೊ ಇಫ್ ಇನ್ ಕೇಸ್ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಏನೋ ನನಗೆ ಅನಿಸಿದೆ, ಸೊ ಅದನ್ನು ಕೂಡ ಕಂಟ್ರೋಲ್ನ ಕಂಪ್ಲೀಟಾಗಿ ಕಿತ್ತಾಕೋ ಚಾನ್ಸಸ್ ನನ್ನ ಕೈಲಿರುತ್ತೆ. ಯಾಕೆಂದರೆ ನಾನು ವೆಬ್ಸೈಟ್ ನಡೆಸ್ತಾ ಇರ್ತೀನಿ, ಸೊ ವೆಬ್ಸೈಟಲ್ಲಿ ಜನ ನೋಡ್ತಾ ಇರ್ತಾರೆ. ಸೊ ನಾನು 3,000 ರೂಪಾಯಿಗೆ ಹಾಕಿರ್ತೀನಿ, ಅವನು ಏಕ್ದಮ್ 1,500 ರೂಪಾಯಿಗೆ ಕೊಡ್ತಾಯಿದ್ದೀನಿ 50% ಆಫರು ಅಂತ ಅಂದ್ಬಿಟ್ಟಾಗ ಸೊ ನನಗೆ ಬ್ಲ್ಯಾಕ್ ಮಾರ್ಕ್ ಬಿದ್ದುಬಿಡುತ್ತೆ. ಹೆಂಗೆ ಬ್ಲ್ಯಾಕ್ ಮಾರ್ಕ್ ಬಿಡುತ್ತೆ ಅಂದರೆ ಗೈಸ್, ಇದು ನನ್ನ ಡಿಸ್ಅಡ್ವಾಂಟೇಜ್. ಅಂದರೆ ನನಗೆ ಪ್ರಾಬ್ಲಮ್ ಆಗೋದು ಹಿಂಗೆ ಅಂದರೆ ಆ್ಯಸ್ ಎ ಫ್ರ್ಯಾಂಚೈಸಿ ಓನರ್ ಆಗಿ, ಅಂದರೆ ಫ್ರ್ಯಾಂಚೈಸಿ ಓನರ್ ಅಲ್ಲ, ಬ್ರ್ಯಾಂಡ್ ಓನರ್ ಆಗಿ, ಕಂಪ್ನಿ ಓನರ್ ಆಗಿ ನನಗೆ ಹೆಂಗೆ ಡಿಫೆಕ್ಟ್ ಆಗುತ್ತೆ ಅಂದರೆ, ಸೊ ಅವನು 1,500 ರೂಪಾಯಿಗಿಲ್ಲ 1,000 ರೂಪಾಯಿಗೆ ಮಾರಲಿ, ನನಗೇನು ಬೇಜಾರಿಲ್ಲ, ಅವ್ನು ಲಾಸ್ ಮಾಡ್ಕೊಂಡು ಮಾಡ್ತಿದ್ದಾನೆ ಅಂತ ಜನರಿಗೆ ಗೊತ್ತಾಗಲ್ಲ. ಸೊ ಜನರಿಗೆ ಏನು ಗೊತ್ತಾಗುತ್ತೆ, ಸೊ ಇವನು 1,000 ರೂಪಾಯಿಗೆ ಮಾರ್ತಾವನೆ ಅಂದರೆ ಇವನಿಗೆ ಮಿನಿಮಮ್ ಅಂದ್ರೆ ಒಂದು 700-800 ರೂಪಾಯಿಗೆ ಸಿಗ್ತಾ ಇರುತ್ತೆ. ಸೊ 700-800 ರೂಪಾಯಿಗೆ ಅವ್ನು ಕೊಡ್ತಾವನೆ ಅಂದರೆ ಅವ್ನಿಗೆ ಅಂದರೆ ಫಾರ್ ಎಕ್ಸಾಂಪಲ್ ನನಗೆ 500 ರೂಪಾಯಿಗೆ ಮುಗ್ದೋಗಿರುತ್ತೆ ಆ ಪ್ರಾಡಕ್ಟು, 500 ರೂಪಾಯಿ ಮುಗ್ದಿದ್ರೆ ನಾನು 600-700 ರೂಪಾಯಿ ಕೊಟ್ಟಿರ್ತೀನಿ ಅವನಿಗೆ, ಅವನು ಒಂದು 1,000 ರೂಪಾಯಿ ಕೊಡ್ತಾವನೆ ಅಂತ ಹಂಗೆ ಇಮೇಜಿನ್ ಮಾಡ್ಕೊತಾರೆ. ನಾನು 3,000 ರೂಪಾಯಿ ಹಾಕಿರ್ತೀನಲ್ಲ ಅದನ್ನ ಇಮೇಜಿನ್ ಮಾಡಲ್ಲ. ಸೊ ಅವ್ರು ಹಂಗೆ ಮಾಡ್ಕೊಂಡು ಅದ್ರ ಬ್ಲ್ಯಾಕ್ ಮಾರ್ಕ್ ಬೀಳೋ ಚಾನ್ಸಸ್ ಹೆವಿ ಇರುತ್ತೆ ಅಂದಾಗ ನಾನು ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕಿರ್ತೀನಿ. ಸೊ ಇಫ್ ಇನ್ ಕೇಸ್ ನೀನು ಏನಾದ್ರೂ ಸೆಲೆಬ್ರೇಟ್ ಮಾಡಬೇಕು, ನಾನು ಆಫರ್ ಕೊಡಬೇಕು ಅಂದರೆ ನೀನು 15%ಗಿಂತ ಜಾಸ್ತಿ ಆಫರ್ ಕೊಡೋಂಗಿಲ್ಲ ಅಂತ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕಿರ್ತೀನಿ. ಅಥವಾ ನೀನು ಪ್ರೈಸ್ನಂತೂ ಚೇಂಜೇ ಮಾಡೋಂಗಿಲ್ಲ ಗುರು, ನೀನು ಏನಾದರೂ ಮಾಡ್ಕೊ, ನೀನು ಪ್ರೈಸ್ನ ಮಾತ್ರ ಚೇಂಜೇ ಮಾಡೋಂಗಿಲ್ಲ. ಇಫ್ ಇನ್ ಕೇಸ್ ನಾನೇನಾದ್ರೂ ಆಫರ್ ಬಿಟ್ಟಾಗ ಅದೇ ಆಫರ್ ಪ್ರೈಸಲ್ಲಿ ನೀನು ಕೂಡ ಸೇಲ್ ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ. ಸೊ ಈ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತುಂಬ ಇರುತ್ತೆ ಗೈಸ್. ಸೊ ಇದೊಂದೇ ಅಲ್ಲ, ಫ್ರ್ಯಾಂಚೈಸೀಸಲ್ಲಿ ತುಂಬ ಇದೆ. ಪೆಟ್ರೋಲ್ ಬಂಕ್ ಇದೆ, ಸೊ ಪೆಟ್ರೋಲ್ ಬಂಕ್ ಬಂದ್ಬಿಟ್ಟು ಇಂಡಿಯನ್ನು ಮತ್ತು ಈ ಥರದ್ದೆಲ್ಲ. ಸೊ ಇವಾಗ ಆ್ಯಕ್ಚುಲಿ ಹೊಸ್ದಾಗಿ ಬರ್ತಾರಂಥದ್ದು ಜಿಯೋ ಮತ್ತು ಇನ್ನು ಎಕ್ಸೆಟ್ರಾ ಸುಮಾರು ಫ್ರ್ಯಾಂಚೈಸೀಸ್ಗಳು ಕೊಡ್ತಿದ್ದಾರೆ. ಸೊ ಪೆಟ್ರೋಲ್ ಬಂಕ್ ಬೇಕಾದರೆ ಅದು ಕೂಡ ಅವೈಲಬಲ್ ಇರುತ್ತೆ ಫ್ರ್ಯಾಂಚೈಸೀಸು. ಸೊ ನೋಡಿ, ಸೊ ಜಿಯೋ ಲೈಕ್ ಸಮಥಿಂಗ್ ಏನೋ ಇದೆ, ಜಿಯೋ ಪೆಟ್ರೋಲ್ ಬಂಕ್ ಅಂತೇಳೋ ಸಮಥಿಂಗ್ ಇದೆ. ಸೊ ಅದು ಫ್ರ್ಯಾಂಚೈಸೀಸ್ ಥರ ಕೊಡ್ತಿದ್ದಾರೆ. ಸೊ ಅದಾದಮೇಲೆ ಬಟ್ಟೆದು ಸುಮಾರಿದೆ, ಮತ್ತು ಫುಡ್ದು ಸುಮಾರಿದೆ, ಹೋಟೆಲ್ದು ಸುಮಾರಿದೆ, ಬೇಕ್ರಿಗಳದ್ದು ಸುಮಾರಿದೆ. ಸೊ ಈ ಥರ ಸುಮಾರಿದೆ ಗೈಸ್ ಫ್ರ್ಯಾಂಚೈಸೀಸು. ಸೊ ಇದು ಅದು ಅಂತಲ್ಲ. ಸೊ ನಾನೊಂದು ಫ್ರ್ಯಾಂಚೈಸಿ ವಿಚಾರಿಸಿದೆ. ಸೊ ಅದು ಬಂದು ಅಂಕಲ್ಸ್ ಪೀಟರ್ ಲೈಕ್ ಸಮಥಿಂಗ್ ಏನೋ ಬರುತ್ತೆ, ಅಂಕಲ್ಸ್ ಪೀಟರ್ ಪ್ಯಾನ್ ಕೇಕ್ ಅಂತ ಏನೋ ಬರುತ್ತೆ. ಸೊ ಅದನ್ನು ವಿಚಾರಿಸಿದೆ ಆ್ಯಕ್ಚುಲಿ ಫ್ರ್ಯಾಂಚೈಸಿ, ನೋಡೋಣ ಚೆನ್ನಾಗಿರುತ್ತೆ. ಸೊ ಪ್ಯಾನ್ ಕೇಕು ಪ್ಯಾನ್ ವರ್ಲ್ಡ್ ಥರ ಯಾರೂ ಮಾಡಿರಲಿಲ್ಲ ನಮ್ಮಲ್ಲೂ, ನಾನು ಇದ್ದಿದ್ದು ಪ್ರೀವಿಯಸ್ ಏರಿಯಾದಲ್ಲಿ ನಾನಿದ್ದಾಗ ಯಾರೂ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಮಾಡೋಣ ಅಂತ ವಿಚಾರಿಸಿದೆ. ಸೊ ಅದೊಂದು ಸ್ವಲ್ಪ ಲೈಕ್ ಟೆನ್ಷನ್ ಜಾಸ್ತಿ, ವರ್ಕರ್ ಒಂದು ಸತಿ ಕೈ ಬಿಟ್ಟು ಹೊಂಟೋಯ್ತಾರೆ, ಆವಾಗ ಒಂದು ಸ್ವಲ್ಪ ರಿಸ್ಕ್ ತಗೋಬೇಕಾಗುತ್ತೆ ಅಂತಂದಾಗ ಸೊ ಓಕೆ ಫೈನ್ ನೋಡೋಣ ಅಂದ್ಬಿಟ್ಟು ಅದನ್ನು ಪೆಂಡಿಂಗಲ್ಲಿಟ್ಟು ಇವಾಗ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಸೊ ಈ ರೀತಿ. ಸೊ ನೀವು ನನ್ನ ಕಡೆಯಿಂದ ಒಂದು ಸಜೆಷನ್ ಏನು ಕೊಡ್ತೀನಿ ಅಂದರೆ ಗೈಸ್, ಸಿಂಪಲ್ ಗೈಸ್, ನೀವು ಏನೇ ಒಂದು ರಿಸರ್ಚ್ ಮಾಡಿ. ಸೊ ಇನ್ ಕೇಸ್ ನೀವು ಒಂದು ರಿಸರ್ಚ್ ಮಾಡಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ಲು
ನಂದೇ ಇವಾಗ ನಾನೊಂದು ಫ್ರಾಂಚೈಸಿ ಕೊಡ್ತಾಯಿದ್ದೀನಿ ಅಂತ ನಿಮಗೆಲ್ಲೋ ಕಿವಿಗೆ ಬಿತ್ತು. ಸೊ ಇನ್ನೂ ಕೊಡ್ತಾಯಿಲ್ಲ ಗೈಸ್. ಸೊ ಇದೆಲ್ಲ ಏನು ಪ್ರಮೋಷನ್ ಅಲ್ಲ, ಫ್ರಾಂಚೈಸೀಸ್ ಯಾವುದೂ ಕೊಡ್ತಾಯಿಲ್ಲ. ನನ್ನ ಬಿಸ್ನೆಸ್ ಇನ್ನೂ ನೆಕ್ಸ್ಟ್ ಲೆವೆಲ್ ಗ್ರೋ ಆಗಬೇಕು. ಸೊ ಗ್ರೋ ಆದಾಗ ಫ್ಯೂಚರಲ್ಲಿ ನಾನು ನೋಡೋಣ, ಏನಾದರೂ ಆ ರೇಂಜಿಗೆ ಬೆಳೆದ್ರೆ 100% ಫ್ರಾಂಚೈಸೀಸ್ ಎಲ್ಲ ಅನೌನ್ಸ್ ಮಾಡಿ ಕೊಡ್ತೀನಿ. ಸೊ ನಮ್ಮ ವ್ಯೂವರ್ಸ್ಗಂತೂ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಕೊಡ್ತೀನಿ. ಸೊ ಅಂತ ಹೇಳ್ತಾ ಬನ್ನಿ ಇವಾಗ ಟಾಪಿಕ್ಗೆ ಹೋಗೋಣ. ಸೊ ಇವಾಗ ನಾನೇ ಫ್ರಾಂಚೈಸೀಸ್ ಕೊಡ್ತಾಯಿದ್ದೀನಿ ಅಂತ ಇಟ್ಕೊಳ್ಳಿ. ಸೊ ಟಾಪಿಕ್ಗೆ ಮರ್ತೋಯ್ತು ಗೈಸ್, ಏನು ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಡಿಸ್ಟರ್ಬ್ ಆದರೆ ಇದು ಮರ್ತೋಗ್ಬಿಡುತ್ತೆ. ಸೊ ಫ್ರಾಂಚೈಸೀಸ್ ಕೊಡ್ತಾ ಇರ್ತೀನಿ. ಸೊ ನಂದೊಂದಷ್ಟು ಕಂಡೀಷನ್ಸ್ ಇರುತ್ತೆ. ಸೊ ಗೈಸ್ ಇವಾಗ ಏನಂದರೆ ಇವಾಗ ನಾನು ಫ್ರಾಂಚೈಸೀಸ್ ಕೊಡ್ತಾಯಿದ್ದೀನಿ ಅಂತ ಅನೌನ್ಸ್ ಮಾಡ್ತೀನಿ. ಸೊ ಇವಾಗ ನಿಮಗೆ ನಾನು ಆಲ್ರೆಡಿ 1-2 ಫ್ರಾಂಚೈಸೀಸ್ ಕೊಟ್ಟಿರ್ತೀನಿ. ಸೊ ಫ್ರಾಂಚೈಸೀಸ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ, ಏನು ಎತ್ತ ಇನ್ಫಾರ್ಮೇಷನ್ ಬೇಕು ಅಂದರೆ ಸೊ ಡೈರೆಕ್ಟ್ ಹೋಗಿ ಫ್ರಾಂಚೈಸಿ ಯಾರು ತಗೊಂಡಿರ್ತಾರಲ್ಲ ಅವ್ರ ಹತ್ರ ಹೋಗಿ ಒನ್ ಡೇ ಡಿಸ್ಕಸ್ ಮಾಡಿ. ಸೊ ಓನರ್ ಜೊತೆ ಡಿಸ್ಕಸ್ ಮಾಡಿ, ವರ್ಕರ್ಸ್ ಜೊತೆ ಡಿಸ್ಕಸ್ ಮಾಡಿದ್ರೆ ಏನೂ ಗೊತ್ತಾಗಲ್ಲ. ಫ್ರಾಂಚೈಸಿ ಓನರ್ ಜೊತೆ ಡಿಸ್ಕಸ್ ಮಾಡಿ. ಸೊ ಡಿಸ್ಕಸ್ ಮಾಡಿದಾಗ ನಿಮ್ಗೊಂದಷ್ಟು ಡೌಟ್ಸ್ ಬರುತ್ತೆ, ಕ್ವಶನ್ ಮಾರ್ಕ್ಸ್ ಬರುತ್ತೆ. ಸೊ ಅದೆಲ್ಲ ನಿಮಗೆ ಓಕೆ ಮ್ಯಾನೇಜಬಲ್, ಓಕೆ ಇದೆಲ್ಲ ಏನು ಅಷ್ಟು ದೊಡ್ಡ ರಿಸ್ಕ್ ಅಲ್ಲ ಅನಿಸಿದ್ರೆ ಡೈರೆಕ್ಟ್ ಓನರ್ ಹತ್ರ ಹೋಗಿ ಕೂತ್ಕೊಂಡು ಇವಾಗ ನಾನೇ ಫ್ರಾಂಚೈಸಿ ಕೊಡ್ತಾಯಿದ್ದೀನಿ ಅಂದಾಗ ಸೊ ನಾನು ಫ್ರಾಂಚೈಸಿ ತಗೊಳ್ಳೋರ ಹತ್ರ ನಾನು ಮಾತಾಡಲೇಬೇಕು. ಸೊ ಅವ್ರ ಹತ್ರ ಒಂದು ಸ್ವಲ್ಪ ಪರ್ಸ್ನಲಾಗಿ ಅಂದರೆ ಪರ್ಸ್ನಲ್ ಆಗಲ್ಲ. ಸೊ ಇನ್ಫಾರ್ಮೇಷನು ಎಕ್ಸ್ಚೇಂಜ್ ಮಾಡ್ಕೊಳ್ಳೇಬೇಕು. ಸೊ ನಾನು ಈ ರೀತಿ ಇರುತ್ತೆ ಅಂತ. ಸೊ ನೀವು ಅಲ್ಲೊಂದೆರಡು ಕಡೆ ಹೋಗಿ ಕೇಳಿ ವಿಚಾರಿಸಿದಾಗ ನಿಮ್ಗೊಂದಷ್ಟು ಡೌಟ್ಸ್ ಆ್ಯಡ್ ಆಗಿರುತ್ತೆ. ಸೊ ಆವಾಗ ಬಂದ್ಬಿಟ್ಟು ಫ್ರಾಂಚೈಸಿ ತಗೋಬೇಕಾದಾಗ ಅಥವಾ ಫ್ರಾಂಚೈಸಿ ತಗೊಳ್ಳೋಕ್ಕಿಂತ ಮುಂಚೆ ಸೊ ಬ್ರದರ್ ಈ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಏನು ಮಾಡೋದು, ಹೆಂಗೆ ಏನು ಅಂತ ನೀವು ಕೂತ್ಕೊಂಡು ಡಿಸ್ಕಷನ್ಗೆ ಕೂತಾಗ ಏನಾಗುತ್ತೆ ನಿಮ್ಗೊಂದಷ್ಟು ಡೌಟ್ಸ್ ಬರುತ್ತೆ. ಸೊ ನೀವು ಅದನ್ನೆಲ್ಲ ಕೇಳಿದಾಗ ಅದಕ್ಕೆಲ್ಲ ಅವರು ಆನ್ಸರ್ಸ್ ಮಾಡಿ ಅದೆಲ್ಲ ಏನು ಪ್ರಾಬ್ಲಮ್ ಅಲ್ಲ, ನಾನು ನಿಮ್ಮ ಜೊತೆ ಇರ್ತೀನಿ ಅನ್ನೋ ಥರ ಏನಾರು ಕಾನ್ಫಿಡೆನ್ಸ್ ಕೊಟ್ಟರೆ ನಿಮಗೂ ಒಂಥರ ಹೆಲ್ಪ್ ಆಗುತ್ತೆ. ಸೊ ಬ್ಲ್ಯಾಂಕಾಗಿ ಸೊ ಇವಾಗ ರೀಲ್ಸಲ್ಲಿ ನೋಡಿದೆ. ಸೊ 2 ಲಕ್ಷ ಇದ್ದರೆ ನಾನು ಒಂದು ಫ್ರಾಂಚೈಸಿ ತಗೊಬಿಡ್ಬೋದು. ಸೊ 2 ಲಕ್ಷ ಇವಾಗ ನನ್ನ ಸೇವಿಂಗ್ಸ್ ಅಕೌಂಟಲ್ಲಿ ಒಂದು 2-2.5 ಲಕ್ಷ 3 ಲಕ್ಷ ಇದೆ. ಸೊ 2 ಲಕ್ಷ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದೆ. ಸೊ ಒಂದು ಬಿಸ್ನೆಸ್ ರನ್ ಆಯ್ತಾ ಇರುತ್ತೆ. ಸೊ ಬಿಸ್ನೆಸ್ ಇದು ಮಿನಿಮಮ್ ಅಂದರೆ ದಿನಕ್ಕೆ 2,000-3,000 ಅರ್ನ್ ಆಯ್ತಾ ಇರುತ್ತೆ. ಸೊ 2,000 ಅರ್ನ್ ಆದ್ರೂ ಲೈಕ್ ತಿಂಗಳಿಗೆ 30-40 ಸಾವಿರ ಹತ್ತತ್ರ 60,000 ಏನೋ ಒಂದಿನ 2 ದಿನ ಹಂಗೂ ಹಿಂಗೂ ಬಿಸ್ನೆಸ್ ಏನು ರನ್ ಆಗಲಿಲ್ಲ ಅಂದ್ರೂ ಏನೇ ಅಂದ್ರೂ ಒಂದು ಮಿನಿಮಮ್ ಅಂದ್ರೂ ನಾನು 40,000-50,000 ದುಡಿಬೋದು. ಸೊ 40,000-50,000 10,000-15,000 ಬಾಡಿಗೆ ಕಟ್ಟಿ ಸೊ ಇನ್ನಾದಮೇಲೆ ಮೆಟೀರಿಯಲ್ಸ್ ಒಂದಷ್ಟು ಒಂದು 10,000-15,000 ಮೆಟೀರಿಯಲ್ ಹಾಕ್ಸಿದ್ರೆ ಸೊ ಆಲ್ಮೋಸ್ಟ್ ಇನ್ನೊಂದು 20,000-25,000ವರೆಗೂ ಸೇವಿಂಗ್ಸ್ ಮಾಡ್ಬೋದು. ನನ್ನ ಖರ್ಚಿಗೆ ಸಿಗುತ್ತೆ ನಾನು ಅದು. ಸೊ ಗೈಸ್ ಇದೆಲ್ಲ ಬಿಸ್ನೆಸ್ ಪ್ಲ್ಯಾನು. ಸೊ ದಯವಿಟ್ಟು ಈ ರೀತಿ ಯಾರು ಪ್ಲ್ಯಾನ್ ಮಾಡಬೇಡಿ. ಸೊ ಇದೆಲ್ಲ ಲೈಕ್ ಚಿಕ್ಕ ಮಕ್ಕಳಿದ್ದಾಗ ನಾವು ಪ್ಲ್ಯಾನ್ ಮಾಡ್ತಿದ್ದೋ ಲೈಕ್ ಟೀ ಅಂಗಡಿ ಇಟ್ಬಿಟ್ರೆ ದಿನಕ್ಕೆ 200 ರೂಪಾಯಿ ಬಿಸ್ನೆಸ್ಸು 500 ರೂಪಾಯಿ ಬಿಸ್ನೆಸ್ಸು. ಸೊ ಇದನ್ನು 1 ಲಕ್ಷ ಮಾಡ್ಬೋದು, ತಿಂಗಳಿಗೆ 2 ಲಕ್ಷ ಮಾಡ್ಬೋದು. ಸೊ ಇದೆಲ್ಲ ರಿಯಲ್ ಫ್ಯಾಕ್ಟ್ ಬೇರೆಯೇ ಇದೆ, ಬೇರೆ ಥರನೇ ಇದೆ ಪ್ರಪಂಚ. ಸೊ ದಯವಿಟ್ಟು ಯೋಚನೆ ಮಾಡಿ ಫ್ರಾಂಚೈಸಿಗಳು ಕೈ ಹಾಕಿ. ಸೊ ಫ್ರಾಂಚೈಸಿ ಎಲ್ಲದನ್ನು ಈಸಿ ಇರಲ್ಲ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರುತ್ತೆ. ಸೊ ಫ್ರಾಂಚೈಸೀಸ್ ಎಲ್ಲ ಯಾರು ತಗೋಬೇಕು ಅಂತಿದ್ರೋ ಫಸ್ಟು ರಿಸರ್ಚ್ ಮಾಡಿ, ಅದಾದಮೇಲೆ ಹೋಗಿ ಫ್ರಾಂಚೈಸಿ ತಗೊಂಡಿರೋ ಹತ್ರ ಡಿಸ್ಕಸ್ ಮಾಡಿ. ಅವರು ಆ್ಯಕ್ಚುಲಿ ಫ್ರಾಂಚೈಸಿ ತಗೊಂಡಿರೋ ಹತ್ರ ಡಿಸ್ಕಸ್ ಮಾಡಿದಾಗ ಏನಾಗುತ್ತೆ, ಅವರು ಇನ್ನರ್ ಫೀಲಿಂಗ್ನ ಲೈಕ್ ನಾನು ಹೆಂಗೆ ಬಿದ್ದೆ, ಹಳ್ಳಕ್ಕೆ ಬಿದ್ದನಾ ಅಥವಾ ಏನು ಎತ್ತ ಅನ್ನೋದ ಓಪನ್ ಅಪ್ ಆಗಿ ಹೇಳ್ಕೊತಾರೆ. ಆಮೇಲೆ ಸ್ಟಾರ್ಟ್ ಆಗಿ ಒಂದು ಸ್ವಲ್ಪ ದಿನ ಆಗಿರಲಿ ಕಳೆದಿರಲಿ. ಸೊ ಇವಾಗ ಫ್ರಾಂಚೈಸಿ ತಗೊಂಡು 1 ತಿಂಗಳಾಗೈತೆ ಅಷ್ಟೇ ನಾನು ಹೋಗಿ ವಿಚಾರಿಸ್ತಿದ್ದೀನಿ ಅನ್ನೋದೆಲ್ಲ ಬೇಡ. 6 ತಿಂಗಳು ವರ್ಷ ಆಗಿರೋ ಫ್ರಾಂಚೈಸಿ ತಗೊಂಡು 1 ವರ್ಷ ಆಗೈತೆ ಫ್ರಾಂಚೈಸಿ ತಗೊಂಡು ಅನ್ನೋರ ಹತ್ರ ಹೋಗಿ ಡಿಸ್ಕಸ್ ಮಾಡಿ, ಅವಾಗ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಸೊ ಸ್ಟಾರ್ಟಿಂಗ್ 1 ಮಂತ್ ಆದಾಗ ಏನಾಗುತ್ತೆ, ಕೆಲವೊಬ್ಬರು 3 ಮಂತ್ಸು ಅವರೇ ತಗೊಂಡಿರ್ತಾರೆ ರಿಸ್ಕ್ನ. ಫ್ರಾಂಚೈಸಿ ಓನರ್ಸು ಅಂದರೆ ಫ್ರಾಂಚೈಸಿ ಓನರ್ಸ್ ಅಂದರೆ ಬ್ರ್ಯಾಂಡ್ ಓನರ್ಸು ರಿಸ್ಕ್ ಅವರೇ ತಗೊಂಡು ಮಾರ್ಕೆಟಿಂಗ್ ಅವರೇ ಮಾಡ್ತಾಯಿರ್ತಾರೆ, ಎಲ್ಲ ಅವರೇ ಮಾಡ್ತಾಯಿರ್ತಾರೆ, ಬಿಸ್ನೆಸ್ ಅವರೇ ರನ್ ಮಾಡ್ತಾಯಿರ್ತಾರೆ ಆಲ್ಮೋಸ್ಟ್ 80% ರಿಸ್ಕ್ನ ಅವರೇ ಹ್ಯಾಂಡಲ್ ಮಾಡ್ತಾಯಿರ್ತಾರೆ. ಸೊ ಫ್ರಾಂಚೈಸಿ ಓನರ್ ಮೇಲೆ ಬಿಟ್ಟೇ ಇರಲ್ಲ ರಿಸ್ಕ್ನ. ಸೊ ಆವಾಗ ನೀವು ಹೋಗಿ ಕೇಳಿದಾಗ ಸ್ವಲ್ಪ ಚೆನ್ನಾಗಿ ಓಡ್ತಿದೆ, ಓಪನ್ ಆಗಿ 1 ಮಂತ್ ಆಗಿದೆ, ಆಲ್ಮೋಸ್ಟ್ ನಾನು 5 ಲ್ಯಾಕ್ಸ್ವರೆಗೂ ಹೋಗ್ಬಿಡ್ತು ನಂದು ಸೇಲ್ಸ್ ಎಲ್ಲ. ಆಲ್ಮೋಸ್ಟ್ ರೌಂಡ್ ಫಿಗರ್ 5 ಲ್ಯಾಕ್ಸ್ ಇವತ್ತು 1 ಮಂತಿಗೆ 5 ಲ್ಯಾಕ್ಸ್ ಗಂಟ ರೀಚ್ ಆಗೋಗಿತ್ತು. ಸೇಲ್ಸು ಎಲ್ಲ ಅರ್ನಿಂಗ್ಸ್ ಎಲ್ಲ ಏನೇನು ಎಕ್ಸೆಟ್ರಾ ಅಂತ ಎಲ್ಲ ಸ್ಟಾರ್ಟ್ ಮಾಡಿದಾಗ ನೀವೇನಂತರ ಮೋಟಿವೇಟ್ ಆಗೋಗ್ತೀರಾ. ಸೊ ಅದೆಲ್ಲ ಗೈಸ್ 1 ವರ್ಷ ಆಗಿರಲಿ, 1 ವರ್ಷ 2 ವರ್ಷ ಆಗಿದ್ದಾಗ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಹೋಗಿ ವಿಚಾರಿಸಿದಾಗ ಅದ್ರದ್ದು ಲೋಪ ಎಲ್ಲ ಏನೇನಿದೆ ಲೋಪದೋಷಗಳೆಲ್ಲ 100% ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಅಂತ ಹೇಳ್ತಾ ಗೈಸ್. ಇವತ್ತಿನ ವೀಡಿಯೋ ಜಾಸ್ತಿ ಆಯಿತು. ಸೊ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಸೊ ನಾನು ಕೊಡೋದೆಲ್ಲ ಆಲ್ಮೋಸ್ಟು ಇನ್ಫಾರ್ಮೇಟಿವ್ ವೀಡಿಯೋ. ಆಮೇಲೆ ನನ್ನ ಹತ್ರ ಏನೂ ಲೈಕ್ ಹಿಡ್ಡನ್ ಸಿಗ್ತಾರ ಏನೂ ಇಲ್ಲ ಗೈಸ್. ಇದನ್ನು ಮುಚ್ಚಿಡಬೇಕು, ಇದನ್ನು ಹೇಳಬೇಕು ಅಂತ ನನಗೆ ಏನು ಅನಿಸುತ್ತೋ ಅದನ್ನು ಡೈರೆಕ್ಟಾಗಿ ಹೇಳ್ತಾರದಷ್ಟೇ. ಸೊ ಇದು ನಾನು ಫ್ರಾಂಚೈಸಿ ಬಗ್ಗೆ ಮಾತಾಡ್ತಿದ್ದೀನಿ, ಬರೀ ಪಾಸಿಟಿವ್ ಮಾತಾಡೋಣ. ಪಾಸಿಟಿವ್ ಮಾತಾಡಿದಾಗ ಏನಾಯ್ತಾರೆ 4 ಜನ ಸಬ್ಸ್ಕ್ರೈಬ್ ಆಯ್ತಾರೆ, ನೆಗೆಟಿವ್ ಮಾತಾಡಿದಾಗ ಏನಾಯ್ತಾರೆ 1-2 ಸಬ್ಸ್ಕ್ರೈಬು ಅನ್ಸಬ್ಸ್ಕ್ರೈಬ್ ಆಗೋಯ್ತಾರೆ. ಅಥವಾ ನೆಗೆಟಿವ್ ಜಾಸ್ತಿ ಮಾತಾಡೋಣ, ನೆಗೆಟಿವ್ ಜಾಸ್ತಿ ಮಾತಾಡಿದಾಗ ಏನಾಗುತ್ತೆ ಇನ್ನೊಂದು 4 ಜನ ಜಾಸ್ತಿ ಸಬ್ಸ್ಕ್ರೈಬ್. ಸೊ ಗೈಸ್ ಇದೆಲ್ಲ ಗೈಸ್ ನನ್ನ
ನನ್ನ ಇದೆಲ್ಲ. ಸೊ ನಾನು ಓಪನ್ ಅಪ್ಪಾಗಿ ನನಗೇನು ಅನಿಸುತ್ತೋ, ನನ್ನ ಇನ್ನರ್ ಫೀಲಿಂಗ್ ಏನೋ ಅದನ್ನು ನಿಮ್ಮ ಹತ್ರ ತಲುಪಿಸ್ತೀನಿ ಅಷ್ಟೇ. ತಲುಪಿಸೋದ್ಮೇಲೆ ನೀವು ಸಬ್ಸ್ಕ್ರೈಬ್ ಆಯ್ತಿರೋ ಬಿಡ್ತಿರೋ ಅಥವಾ ಅನ್ಸಬ್ಸ್ಕ್ರೈಬ್ ಆಗ್ತಿರೋ ಅದೆಲ್ಲ ನಿಮ್ಮ ಕೈಲಿರೋದು. ನಾನು ರಿಕ್ವೆಸ್ಟ್ ಮಾಡ್ಕೋಬೋದು. ಸೊ ದಯವಿಟ್ಟು ನನ್ನ ವೀಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬೆಲ್ ಐಕನ್ ಇರುತ್ತೆ. ಬೆಲ್ ಐಕನ್ ನೋಡಿದ ತಕ್ಷಣ ಪಕ್ಕ ನಿಮಗೆ ಆನ್ ಸ್ಪಾಟ್ ನೋಟಿಫಿಕೇಶನ್ ಆಗುತ್ತೆ. ಮತ್ತು ನನ್ನ ವೀಡಿಯೋಸು ಪ್ರತಿದಿನ ರಾತ್ರಿ 8 ಗಂಟೆಗೆ ಆನ್ ಸ್ಪಾಟ್ ಎಟ್ ಎನಿ ಕಾಸ್ಟ್ ಬಂದೇ ಬರುತ್ತೆ ಅಂತ ಹೇಳ್ತಾ ಗೈಸ್ ಈ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ. ಲವ್ ಯು, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್ ಗೈಸ್, ಸೈನಿಂಗ್ ಆಫ್.